ಡೆವಿಲ್ ಈಸ್ ಬ್ಯಾಕ್. ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಲಾವಣ್ಯ. ಡಿಸೆಂಬರ್ 13 ಡಿ ಬಾಸ್ ಅಭಿಮಾನಿಗಳಿಗೆ ಅತಿ ಸಂತೋಷದ ದಿನ. ಕುಣಿದು ಕುಪ್ಪಳಿಸಿದ ಡಿ ಬಾಸ್ ಸೆಲೆಬ್ರಿಟಿಗಳು. ಸುಮ್ಮನೆ ಹೇಳಲ್ಲ, ಚಾಲೆಂಜ್ ಈ ಚಾಲೆಂಜಿಂಗ್ ಸ್ಟಾರ್ ಒಂದಲ್ಲ ಎರಡಲ್ಲ 6.5 ತಿಂಗಳ ವನವಾಸಕ್ಕೆ ತೆರೆ ಬಿದ್ದಂತಾಗಿದೆ. ಅಭಿಮಾನಿಗಳ ಮನದಲ್ಲಿ ಎಲ್ಲಿಲ್ಲದ ಸಂತೋಷ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಕನ್ನಡದ ಖ್ಯಾತ ನಟರಾದ ದರ್ಶನ್ ಅವರನ್ನು ಪೊಲೀಸರು ಜೂನ್ 11 ಬೆಳ್ಳಂಬೆಳಗ್ಗೆ ಅರೆಸ್ಟ್ ಮಾಡಿದ್ರು. ವಿಚಾರಣೆ ಮುಗಿಯುವವರೆಗೂ ಅವರನ್ನು ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾ ಕೈದಿಯಾಗಿ ಇರುವಂತೆ ಕೋರ್ಟ್ ಆದೇಶ ಮಾಡಿತ್ತು. ಆದರೆ ಅಲ್ಲೂ ಸಹ ರಾಜ್ಯಾತಿಥ್ಯ ಪಡೆದ ಹಿನ್ನೆಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಸಹ ಕೆಲವು ದಿನಗಳ ನಂತರ ವಿಪರೀತ ಬೆನ್ನು ನೋವಿನ ಹಿನ್ನೆಲೆ ಮಧ್ಯಂತರ ಜಾಮೀನು ಪಡೆದು ಆಚೆ ಬಂದಿದ್ರು. ಒಂದು ಕಡೆ ಅಭಿಮಾನಿಗಳಿಗೆ ದರ್ಶನ್ ಹೊರಗೆ ಬಂದಿದ್ದು ಸಂತೋಷ ತಂದಿದ್ರೆ, ಮತ್ತೆ ಆತಂಕ ಇನ್ನೊಂದು ಕಡೆ ಮನೆ ಮಾಡಿತ್ತು. ರೆಗ್ಯುಲರ್ ಬೇಲ್ ಸಿಗುವವರೆಗೂ ಯಾವುದೇ ಗ್ಯಾರಂಟಿಯಲ್ಲಿ ಅಭಿಮಾನಿಗಳು ಇರಲಿಲ್ಲ. ಇದಕ್ಕಾಗಿ ನಮ್ ಬಾಸ್ ಆಚೆ ಬಂದ್ರೆ ಸಾಕು ಎಂದು ಫ್ಯಾನ್ಸ್ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ರು. ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹ ದರ್ಶನ್ ಬಿಡುಗಡೆಗಾಗಿ ಹೋಗದ ದೇವಸ್ಥಾನಗಳಿರಲಿಲ್ಲ, ಬೇಡದ ದೇವರುಗಳಿರಲಿಲ್ಲ. ಚಂಡಿಕಾ ಹೋಮ, ಭೀಮನ ಅಮಾವಾಸ್ಯೆ ಪೂಜೆ ಸೇರಿದಂತೆ ಹೊರ ರಾಜ್ಯಗಳಲ್ಲೂ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದ್ರು. ಗಂಡನ ಪರವಾಗಿ ಹೋರಾಡಿ ದೊಡ್ಡ ದೊಡ್ಡ ಲಾಯರ್ಗಳನ್ನೇ ಆಯೋಜಿಸಿದ್ರು. ಇಂದು ಫ್ಯಾನ್ಸ್ಗಳ ಪ್ರಾರ್ಥನೆ, ವಿಜಯಲಕ್ಷ್ಮಿಯ ಹರಕೆಯಿಂದ ಡಿ ಬಾಸ್ ರೆಗ್ಯುಲರ್ ಬೇಲ್ ಪಡೆದಿದ್ದಾರೆ. ಅಲ್ಲದೆ ಸಿ.ವಿ. ನಾಗೇಶ್ ಅಂತಹ ಹಿರಿಯ ಲಾಯರ್ ಪ್ರಬಲ ವಾದದಿಂದ ದರ್ಶನ್ ಆಚೆ ಬರಲು ಪ್ರಮುಖ ಕಾರಣವಾಗಿದೆ. ಇನ್ನು ಈ ವರ್ಷ ದರ್ಶನ್ ಅವರ ಯಾವುದೇ ಹೊಸ ಫಿಲ್ಮ್ಗಳು ರಿಲೀಸ್ ಆಗಿಲ್ಲ ಎಂಬ ಬೇಸರದಿಂದ ಅಭಿಮಾನಿಗಳು ಇದ್ರು. ದರ್ಶನ್ ಆಚೆ ಬಂದಿರೋದೇ ದೊಡ್ಡ ಹಬ್ಬವಾಗಿದೆ ಈಗ. ಇನ್ನೇನು ಎಲ್ಲ ಅಂದುಕೊಂಡಂತೆ ಆದ್ರೆ ಡೆವಿಲ್ ಈಸ್ ಬ್ಯಾಕ್ ಅನ್ನೋ ಹಾಗೆ ಡಿ ಬಾಸ್ ಹೊಸ ಸಿನಿಮಾಗಳನ್ನು ಮಾಡಿ ಅಭಿಮಾನಿಗಳನ್ನು ರಂಜಿಸಲಿದ್ದಾರೆ. ಒಟ್ಟಿನಲ್ಲಿ ಜೀವನ ಅನ್ನೋದು ಒಂದು ಪಾಠ. ಅದರಲ್ಲಿ ಕಲಿಯುವುದು ಸಾಕಷ್ಟಿದೆ. ಕೆಲವೊಂದನ್ನು ನೋಡಿ ಕಲಿತರೆ ಕೆಲವೊಂದನ್ನ ಅನುಭವಿಸಿ ಕಲಿಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.